उपविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्री गुरुभ्यो नमः। हरिः ओम्। प्लवैरपेतामवलोक्य सिन्धुं सरोजबन्धुं च तदाप्तसिन्धुं तटे निषण्णानधिकं विषण्णान् निरीक्ष्य शिष्यानतरप्स एताಂ। ಪ್ಲವೈರಪೇತಾಂ, ಯಾವ ಗಂಗಾ ನದಿ ಸಮೀಪಕ್ಕೆ ಮಧ್ವಾಚಾರ್ಯರು ಬಂದಿದ್ದಾರೋ ಹೇಗಿದೆ ಆ ಗಂಗಾ ನದಿ? ತುಂಗ ತರಂಗಮಾಲಾಂ, ಅತ್ಯಂತ ಎತ್ತರವಾಗಿರತಕ್ಕಂತಹ ಅಲೆಗಳಿಂದ ಕೂಡಿರ್ತಕ್ಕಂತಹದ್ದು. ಅದರ ಪ್ರವಾಹ, ಅದರ ರಭಸ ನಮ್ಮ ಮನಸ್ಸಿನಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅತ್ಯಂತ ಪ್ರವಾಹದ ರೂಪದಲ್ಲಿ ಹರಿತಾ ಇರತಕ್ಕಂತಹ ನದಿ ಅದು. ಇಡೀ ಭರತ ಖಂಡದ ಒಂದು ದೊಡ್ಡ ನದಿ ಅದು ಗಂಗಾ ನದಿ. ಇಂಥ ಗಂಗಾ ನದಿಯನ್ನ ಪ್ಲವೈಹಿ ಅಪೇತಾಂ, ಯಾರಾದರೂ ಕೂಡ ದೋಣಿಯಿಂದ ಈ ಗಂಗಾ ನದಿಯನ್ನು ದಾಟಲಿಕ್ಕೆ ದುಸ್ಸಾಹಸ ಮಾಡಿಯಾರೆ. ಅಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಈ ಗಂಗಾ ನದಿಯನ್ನ ದೋಣಿಯಿಂದನೇ ದಾಟ್ಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಈ ಗಂಗಾ ನದಿ. ಅದರಲ್ಲಿ ಬೇರೆ ಸಾಯಂಕಾಲ ಆಗಿದೆ, ಇನ್ನೇನು ಪಶ್ಚಿಮ ಸಮುದ್ರದಲ್ಲಿ ಸೂರ್ಯ ಅಸ್ತಂಗತನ ಆಗಬೇಕು. ಅದನ್ನ ನೋಡಿ ಅನೇಕ ಆಚಾರ್ಯ ಮಧ್ವರ ಶಿಷ್ಯರೆಲ್ಲರೂ ಕೂಡ ಇಂಥ ಗಂಗಾ ನದಿಯನ್ನ ಹೆಂಗ್ ತಾನೇ ದಾಟ್ಲಿಕ್ಕೆ ಸಾಧ್ಯ? ಅಧಿಕಂ ವಿಷಣ್ಣಾನ್ ನಿಷಣ್ಣಾನ್ ಶಿಷ್ಯಾನ್. ಯಾಕೆ? ಸೂರ್ಯ ನೆತ್ತಿ ಮೇಲೆ ಇದ್ದಾಗಲೇ ಈ ಗಂಗಾ ನದಿಯನ್ನ ದಾಟೋದು ದುಸ್ತರ ಅಂತಿರ್ಬೇಕಾದ್ರೆ, ಇನ್ನು ಸೂರ್ಯ ಪಶ್ಚಿಮ ಸಮುದ್ರದಲ್ಲಿ ಮುಳುಗ್ತಾ ಇರಬೇಕಾದ್ರೆ ಇನ್ನಂತೂ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಗ್ ತಾನೆ ಈ ಗಂಗಾ ನದಿಯನ್ನ ದಾಟೋದು ಅಂತ ತುಂಬಾ ಚಿಂತಾಕ್ರಾಂತರಾಗಿ ಆ ಎಲ್ಲ ಶಿಷ್ಯರು ಕೂಡ ಕುತ್ಕೊಂಡಿರ್ತಾರೆ. ಅಂಥ ಸಂದರ್ಭದಲ್ಲಿ ಆಚಾರ್ಯ ಮಧ್ವರು ಆ ಗಂಗಾ ನದಿಯನ್ನ ಸಹ ತದಾ ಏತಾಂ ಅತರ, ಆ ಮಧ್ವಾಚಾರ್ಯರು ಈ ಗಂಗಾ ನದಿಯನ್ನ ದಾಟಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಗಂಗಾ ನದಿಯನ್ನ ಮಧ್ವಾಚಾರ್ಯರ ದಾಟಿಸಿದ್ರು ಅಂತ ಹೇಳಿದ್ರೆ, ಈ ಸಂಸಾರ ಎಂಬ ಗಂಗಾ ನದಿಯಲ್ಲೂ ಕೂಡ, ಸಂಸಾರವೆಂಬ ಈ ಸಮುದ್ರದಲ್ಲಿಯೂ ಕೂಡ ಬಿದ್ದಂತಹ ನಮ್ಮನ್ನ ಅವರ ಸಚ್ಚಾಸ್ತ್ರಗಳ ಅಧ್ಯಯನದ ಮೂಲಕ ನಮ್ಮನ್ನ ದಾಟಿಸಲಾರರೆ. ಪ್ರಾಯ ನಮಗ್ ಓಡ್ಕೊಂಡು ಹೋಗ್ಲಿಕ್ಕಾಗದೇ ಇರಬಹುದು, ಆದರೆ ನಡ್ಕೊಂಡಂತೂ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಯಾರೂ ಕೂಡ ಈ ಸಂಸಾರ ಎಂಬ ಸಮುದ್ರದಲ್ಲಿ, ಈ ಸಂಸಾರ ಎಂಬ ಹಲೋ ಏನಪ್ಪ, ಏನ್ ತೊಂದರೆ ಇಲ್ಲಲ್ಲ, ಸರಿ. ಹೀಗೆ ಸಂಸಾರ ಎಂಬ ಸಮುದ್ರದಲ್ಲಿ ನಾವೇನ್ ಬಿದ್ದಿದ್ದೇವೆ, ಇದರಲ್ಲಿ ಬೀಳದೇನೆ ನಮಗೆ ಈ ಸಮುದ್ರವನ್ನ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೀಳ್ಬೇಕು. ಬಿದ್ದ ಮೇಲೆ ಓಡ್ಕೊಂಡು ಹೋಗ್ತೇವೆ ಅನ್ನೋರಿಗೆ ಸಾಧ್ಯ ಇಲ್ಲ. ಬಿದ್ದ ಮೇಲೆ ಇದರಲ್ಲಿ ನಿಧಾನವಾಗಿ ನಡೆದುಕೊಂಡೇ ಹೋಗಬೇಕು ಹೊರತಾಗಿ ಯಾವತ್ತೂ ಕೂಡ ಓಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಓಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರೂ ಕೂಡ ನಡ್ಕೊಂಡಂತೂ ಹೋಗ್ಲಿಕ್ಕೆ ಅವಶ್ಯವಾಗಿ ಸಾಧ್ಯ ಆಗತ್ತೆ. ಇಂಥ ಈ ಗಂಗಾ ನದಿ, ಈ ಸಂಸಾರ ಎಂಬ ಸಮುದ್ರವನ್ನೂ ಕೂಡ ಮಧ್ವಾಚಾರ್ಯರೇ ನಿಮ್ಮ ಸಚ್ಚಾಸ್ತ್ರಗಳ ಅಧ್ಯಯನದಿಂದ ನಮ್ಮನ್ನೂ ಕೂಡ ಇದನ್ನ ಪಾರು ಮಾಡುವಂತೆ ಅನುಗ್ರಹವನ್ನ ಮಾಡಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಹೇಳ್ತಾರೆ, ನವಾನರೇಂದ್ರಸ್ಯ ವಿಲಂಘಿತಾಬ್ಧೇಃ ನವಾನರೇಂದ್ರಸ್ಯ ವಿಹರ್ತುರಸ್ಯಾಂ ಇಮೇ ಸ್ಮರಂತದ್ವಪುಷೋನ್ಯಥಾಸ್ಯ ಶಕ್ತಸ್ಯ ಸಂಕೇತ ವಿಪತ್ಕಥಂ ತೈಃ. ಈ ಮಧ್ವಾಚಾರ್ಯರ ಶಿಷ್ಯರು ಯಾವಾಗ ಈ ಗಂಗಾ ನದಿಯನ್ನ ದಾಟಿದ್ರೋ ಆಗ ಹನುಮಂತ ದೇವರ ಸ್ಮರಣೆಯನ್ನ ಮಾಡಿದ್ರು. ವಿಲಂಘಿತಾಬ್ಧಿಂ ವಾನರೇಂದ್ರಂ ನ ಅಸ್ಮರನ್ ನವಾನರೇಂದ್ರಸ್ಯ ವಿಹರ್ತುರಸ್ಯ ಇಮೇ ಸ್ಮರಂ ತದ್ವಪುಷೋನ್ನತಾಸ್ಯ
ಶಕ್ತಸ್ಯ ಸಂಕೇತ ವಿಪತ್ ಕಥಂ ತೈ. ಮಧ್ವಾಚಾರ್ಯರು ಇದ್ದಾಗ ನಮಗೆ ಜೀವನದಲ್ಲಿ ಏನಾದರೂ ಕೂಡ ಆಪತ್ತುಗಳು ಬರಲಿಕ್ಕೆ ಸಾಧ್ಯ ಉಂಟಾ? ಯಾಕೆ? ಸರ್ವೋತ್ತಮನಾದ ಭಗವಂತನ ಸದಾಕಾಲ ಉಪಾಸನೆಯನ್ನು ಮಾಡತಕ್ಕಂತಹ ಜೀವೋತ್ತಮ ವಾಯುದೇವರ ಅವತಾರ. ಇಂಥ ಈ ಮಧ್ವಾಚಾರ್ಯರ ವಾಯುದೇವರ ಅವತಾರಭೂತರಾಗಿರತಕ್ಕಂತಹ ಮಧ್ವಾಚಾರ್ಯರು ಹನುಮಂತನಾಗಿ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನ ದಾಟಿದ. ಯಾರಾದರೂ ಕೂಡ ದಾಟಲಿಕ್ಕೆ ಸಮರ್ಥರಾಗಿದ್ರ? ಜಾಂಬವಂತ, ಅಂಗದ, ಇವರೇ ಮೊದಲಾದವರೆಲ್ಲರೂ ಕೂಡ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಹಾರಬಲ್ಲೆವು. ಆದರೆ ಮಧ್ಯದಲ್ಲಿ ಏನಾದರೂ ಕೂಡ ಆಪತ್ತು ಬಂದರೆ ಅದರಿಂದ ವಾಪಸ್ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಅನೇಕ ರೀತಿಯಾಗಿ ತಮ್ಮ ಅಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿ ಪ್ರಪಂಚಕ್ಕೆ ತೋರಿಸಿಕೊಟ್ಟಂಥವರು ಅವರೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ 100 ಯೋಜನೆ ವಿಸ್ತೀರ್ಣವಾದ ಸಮುದ್ರವನ್ನ ದಾಟಿದ್ರು. ಭೀಮಸೇನನಾಗಿದ್ದಾಗ ಅನೇಕ ಸಲ ಈ ದುಷ್ಟರಾದ ದುರ್ಯೋಧನಾದಿಗಳು ಶಕುನಿಯ ಸಲಹೆಯ ಮೇರೆಗೆ ಗಂಗಾ ನದಿ ಮಡುವಿನಲ್ಲಿ ಕೈಯನ್ನ ಕಟ್ಟಿ ಕಾಲನ್ನ ಕಟ್ಟಿ ಗಂಗಾ ನದಿ ಮಡುವಿನಲ್ಲಿ ಹಾಕಿ ಬರ್ತಾ ಇದ್ರು. ಎಂಥ ವಿಪರ್ಯಾಸ ಅಂದ್ರೆ, ಯಾವ ಗಂಗಾ ನದಿ ಮಡುವಿನಲ್ಲಿ ಹಾಕಿ ಬಂದಿದ್ರೋ ವಾಪಾಸು ಅವರೆಲ್ಲರೂ ಕೂಡ ಬರೋದಕ್ಕಿಂತ ಮುಂಚೆನೆ ಈ ಭೀಮಸೇನ ದೇವರು ಅವ್ರ ಮನೇಲಿ ಹಾಜರಿರ್ತಾ ಇದ್ರು. ಯಾಕೋ ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ಹಾಗಾಗಿ ನಾನು ವಾಪಸ್ ಬರೋ ಹಾಗಾಯಿತು, ಹಾಗೆ ಹೀಗೆ ಅಂತ ಹೇಳಿ ಹನುಮಂತನಾಗಿ ಅವತಾರ ಮಾಡಿದಾಗ ಮಾಡಿದ ಲೀಲೆ ಒಂದೇ ಎರಡೆ. ಭೀಮನಾಗಿ ಅವತಾರ ಮಾಡಿದಾಗ ಮಾಡಿದ ಲೀಲೆ ಒಂದೇ ಎರಡೆ. ಅವರದ್ದೇ ಅವತಾರ ಭೂತರಾಗಿರತಕ್ಕಂತಹ ಈ ಮಧ್ವಾಚಾರ್ಯರು. ಇಂಥ ಮಧ್ವಾಚಾರ್ಯರಿದ್ದಾಗ ಆ ಮಧ್ವಾಚಾರ್ಯರಿದ್ದಾಗ ಹೇಗೆ ತಾನೇ ಆಪತ್ತನ್ನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಯಾವತ್ತೂ ಕೂಡ ಅಭಯ ಯಾವಾಗ ಅಂತ ಹೇಳಿದ್ರೆ, ನಮಗಿಂತಲೂ ಕೂಡ ಹಿರಿಯರಾದವರು ಯಾರಾದರೂ ಒಬ್ಬರಿದ್ದರೆ ಆಗ ನಿರ್ಭೀತಿಯಿಂದ ಯಾವ ಹೆದರಿಕೆಯೂ ಕೂಡ ಇಲ್ಲದೆ ನಮ್ಮ ಎಲ್ಲ ಪ್ರವೃತ್ತಿಗಳು ಕೂಡ ಸರಾಗವಾಗಿ ನಡೆದುಕೊಂಡು ಹೋಗ್ತಾ ಇರ್ತವೆ. ಅದೇ ನಾವೇ ಒಬ್ಬರೇ ಇದ್ವಿ ಅಂತಾದ್ರೆ ನಮ್ಮ ಪ್ರವೃತ್ತಿಗಳು ನಿಧಾನ ಆಗತ್ತೆ. ಹೀಗೆ ಅನೇಕ ರೀತಿಯಾಗಿ ತೊಂದರೆಗಳೂ ಕೂಡ ನಮಗೆ ಉಂಟಾಗತ್ತೆ. ಹಾಗಾಗಿ ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಹಿರಿಯರೊಟ್ಟಿಗೆ ನಾವು ಸದಾಕಾಲ ಸಂಚಾರವನ್ನು ಮಾಡ್ತಾ ಇರಬೇಕು ಅನ್ನೋದು ನಮಗೆ ಈ ಮೂಲಕ ತೋರಿಸಿಕೊಡ್ತಾ ಇದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಹೀಗೆ ನಿರೂಪಣೆಯನ್ನು ಮಾಡ್ತಾ ಮುಂದಿನ ಶ್ಲೋಕದಲ್ಲಿ ಜಗತ್ಪ್ರದೀಪಾಯಿತ ಗೋಗಣಾಢ್ಯೆ ದಿವಾಕರೆ ಮಧ್ವ ದಿವಾಕರೆ ಚ ಅವ್ಯಕ್ತ ರೂಪೇ ಶ್ರಿಯಮತ್ಯಜಂದ್ರ ಸಹಾಂಬುಜೈಸ್ತನ್ನಯನಾಂಬುಜಾನಿ. ಜಗತ್ಪ್ರದೀಪಾಯಿತ ಗೋಗಣಾಢ್ಯೆ ದಿವಾಕರೆ ಮಧ್ವ ದಿವಾಕರೆ ಚ. ಪ್ರತಿಯೊಬ್ಬ ಪುರುಷನೂ ಕೂಡ ತಾನು ಬದುಕಿರುವ ಸಂದರ್ಭದಲ್ಲಿ ಸೂರ್ಯ ಉದಯಿಸಲಿ ಅಂತ ಸಹಜವಾಗಿ ನಿರೀಕ್ಷೆಯನ್ನ ಮಾಡ್ತಾನೆ. ಯಾಕೆ? ಇಡೀ ಜಗತ್ತನ್ನೇ ಬೆಳಗ್ತಕ್ಕಂಥವನು. ನಾವೆಲ್ಲ ನಮ್ಮನೆ ಲೈಟನ್ನು ಹಾಕ್ಕೊಂಡ್ರೆ ಆ ಲೈಟ್ ನಮ್ಮನೆಯನ್ನು ಮಾತ್ರ ಬೆಳಗಿಸುತ್ತೆ ಹೊರತು ಬೇರೆ ಇದ್ದನ್ನು ಬೆಳಗಿಸ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ. ಹಾಗೆ ಸೂರ್ಯ ಬಂದ ಅಂದ್ರೆ ಇವರ ಮನೆಗೆ ಮಾತ್ರ ಬೆಳಕು ಕೊಡಬೇಕು, ಇವರ ಮನೆಗೆ ಬೆಳಕನ್ನು ಕೊಡಬಾರದು ಅನ್ನೋ ಪಕ್ಷಪಾತ ಇಲ್ಲ. ಬೆಳಗಿದ ಅಂದ್ರೆ ಇಡೀ ಪ್ರಪಂಚವನ್ನೇ ಬೆಳಗ್ತಾನೆ. ಅಸ್ತಂಗತನಾದ ಅಂದ್ರೆ ಇಡೀ ಪ್ರಪಂಚಕ್ಕೆ ಕತ್ತಲೆಯನ್ನು ಕೊಟ್ಟು ಆ ಸೂರ್ಯ ನಿರ್ಗಮಿಸ್ತಾನೆ ಅನ್ನೋದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಮಾತು. ಹಾಗಾಗಿ ಇಡೀ ಪ್ರಪಂಚವನ್ನೇ ಬೆಳಗ್ತಕ್ಕಂತಹ ಸೂರ್ಯನ ಉದಯವನ್ನ ಪ್ರತಿಯೊಬ್ಬರೂ ಕೂಡ ನಿರೀಕ್ಷೆ ಮಾಡತಕ್ಕಂತಹದ್ದು ಒಂದು ಸಹಜ ಧರ್ಮ. ಹಾಗೆ ಈ ಮಧ್ವಾಚಾರ್ಯರು ಕೂಡ ಗೋಗಣಾಢ್ಯೆ ದಿವಾಕರೆ, ತಮ್ಮ ಸಚ್ಚಾಸ್ತ್ರಗಳ ಮೂಲಕ ಇಡೀ ಪ್ರಪಂಚದ ಮೂಲಕ ತಮ್ಮ ಕೀರ್ತಿಯಿಂದ ವ್ಯಾಪಿಸಿಕೊಂಡಿರ್ತಕ್ಕಂಥವರು ಈ ಮಧ್ವಾಚಾರ್ಯರು. ಅವ್ಯಕ್ತ ರೂಪೇ ಶ್ರಿಯಮಪ್ಯಚಂದ್ರ ಸಹಾಂಬುಜೈಹಿ ತಂ ನಯನಾಂಬುಜಾನಿ. ಮಧ್ವಾಚಾರ್ಯರು ಹೀಗೆ ಎಲ್ಲ ಕಡೆ ತಮ್ಮ ಕೀರ್ತಿಯನ್ನ ವ್ಯಾಪಿಸಿಕೊಂಡು ಇರಬೇಕಾದ್ರೆ ಅವ್ಯಕ್ತ ರೂಪೇ ಸತಿ, ವ್ಯಕ್ತರಾಗಲಿಲ್ಲ. ಹೆಚ್ಚು ಅದರ ಪ್ರಕಾಶ ಮಧ್ವಾಚಾರ್ಯರು ಕೆಲವೊಂದು ಬಾರಿ ಬೂದಿ ಮುಚ್ಚಿದ ಕೆಂಡದ ತರ ಇರ್ತಾ ಇದ್ರು. ತನ್ನಯನಾಂಬುಜಾನಿ ಅಂಬುಜೈಹಿ ಸಹ ದ್ರಾಕ್ಷಿಯಂ ಕಾಂತಿಂ ಅತ್ಯಜಂ. ಯಾವಾಗ ಸೂರ್ಯ ಅಸ್ತಂಗತನಾಗ್ತಾನೋ
ಆಗ ಎಲ್ಲರೂ ಕೂಡ ಭಯ ಪಡ್ತಾರೆ. ಮತ್ತೆ ಪುನಃ ಸೂರ್ಯ ಉದಯ ಆಗಲಿ ಅಂತ ನಿರೀಕ್ಷೆಯನ್ನು ಮಾಡ್ತಾರೆ. ಹೇಗೋ ಹಾಗೆ ರವಿ ಯಾವಾಗ ಅಸ್ತನಾದನೋ ಆಗ ಮಧ್ವಾಚಾರ್ಯರ ಮುಖ ಕಮಲ ಅವರ ಶಿಷ್ಯರಿಗೆ ಕಾಣಿಸ್ಲಿಲ್ಲ. ಯಾವಾಗ ಮಧ್ವಾಚಾರ್ಯರ ಮುಖ ಕಮಲ ಅವರ ಶಿಷ್ಯರಿಗೆ ಕಾಣಿಸ್ಲಿಲ್ವೋ ಆಗ ವಿಜನೇ ತಟೆ, ಯಾವ ಜನರೂ ಕೂಡ ಇಲ್ಲದೆ ಇರತಕ್ಕಂತಹ ಒಂದು ತೀರ, ಗಂಗಾ ನದಿ ತೀರ. ಅಂಥ ಗಂಗಾ ನದಿ ತೀರದಲ್ಲಿ ಇರತಕ್ಕಂತಹ ಆ ಶಿಷ್ಯರ ನೇತ್ರಗಳ ಕಾಂತಿ, ಕಣ್ಣಿನಲ್ಲಿ ಇರತಕ್ಕಂತಹ ಕಾಂತಿ ನಿಸ್ತೇಜವಾಗಿ ಹೋಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನು ಮಾಡ್ತಾ ಮುಂದೆ ಹೇಳ್ತಾ ಇದ್ದಾರೆ. ಪದಂ ಪಶೋರ್ವಾವಿನತಾ ತನೂಜಃ ತೀರ್ತ್ವಾ ನದೀಂ ತಾವದ ದೀನ ಸತ್ವಃ ಅನಾರ್ದ್ರವಾಸಾಸ್ಸ ಕುತೂಹಲಾರ್ದ್ರೈಃ ನೃದೇವ ಭೂದೇವ ಮುಖೈರ್ವವಂದೇ. ಅನಾರ್ದ್ರವಾಸಾಹ, ಯಾವ ಈ ಮಧ್ವಾಚಾರ್ಯರು ಅಧೀನ ಸತ್ವ, ಅವರಲ್ಲಿರ್ತಕ್ಕಂತಹ ಸತ್ವ, ಜ್ಞಾನಬಲ ಸಮಾಹಾರ ಸತ್ವಮಿತ್ಯಭಿಧೀಯತೆ ಅನ್ನೋ ಮಾತಿನಂತೆ ಮಧ್ವಾಚಾರ್ಯರಲ್ಲಿ ಕೇವಲ ಜ್ಞಾನದ ಬಲವೇ ಬಲ ಅಲ್ಲ, ದೈಹಿಕ ಬಲವೂ ಕೂಡ ಅಗಾಧವಾಗಿ ಇತ್ತು ಅನ್ನೋದನ್ನು 16ನೇ ಸರ್ಗದಲ್ಲಿ ನಾವು ಚಿಂತನೆಯನ್ನ ಮಾಡ್ತೇವೆ. ಇಂಥ ಈ ಮಧ್ವಾಚಾರ್ಯರು ಆ ಗಂಗಾ ನದಿಯನ್ನ ಯಾವ ತೊಂದರೆಯೂ ಕೂಡ ಇಲ್ಲದೆ ಇರುವಂತೆ ಆ ಗಂಗಾ ನದಿಯನ್ನು ದಾಟಿದ್ರು. ಹೇಗೆ? ಕುತೂಹಲಾರ್ದ್ರೈಹಿ ನೃದೇವ ಭೂದೇವ ಮುಖೈಹಿ ವವಂದೇ. ಪದಂ ಪಚೋರ್ವಾಹ ವಿನತಾ ತನೂಜಃ, ವಿನತೆಯ ಮಗನಾಗಿರ್ತಕ್ಕಂತಹ ಯಾವ ಗರುಡನಿದ್ದಾನೋ ಆ ಗರುಡ ತನ್ನ ಸ್ಥಾನವನ್ನ ಯಾವ ರೀತಿ ಅನಾಯಾಸವಾಗಿ ಅವನು ಮುಟ್ಟುತ್ತಾನೋ ಹಾಗೆ ಈ ಮಧ್ವಾಚಾರ್ಯರು ಕೂಡ ಅತ್ಯಂತ ರಭಸವಾಗಿ ಹರಿತಾ ಇರತಕ್ಕಂತಹ ಈ ಗಂಗಾ ನದಿಯನ್ನೂ ಕೂಡ ದಾಟಿ ಅನಾರ್ದ್ರವಾಸ, ಬಟ್ಟೆಯೇ ಒದ್ದೆ ಆಗಿಲ್ಲ, ಬಟ್ಟೆಯೇ ಒದ್ದೆ ಆಗದೆ ನೀರಲ್ಲಿ ಇಳಿದು ಬಟ್ಟೆಯೇ ಒದ್ದೆ ಆಗದೆ ಇರ್ಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ಮಧ್ವಾಚಾರ್ಯರು ಅಂಥ ರಭಸದಿಂದ ಕೂಡಿರ್ತಕ್ಕಂತಹ ಗಂಗಾ ನದಿಯಲ್ಲಿ ಇಳಿದವರಾಗಿ ಯಾವ ಬಟ್ಟೆಯೂ ಕೂಡ ಕಿಂಚಿತ್ತೂ ಒದ್ದೆ ಆಗದೆ ಇರುವಂತೆ ಆ ಗಂಗಾ ನದಿಯನ್ನು ದಾಟಿದಾಗ ಕುತೂಹಲಾರ್ದ್ರೈಹಿ ನೃದೇವ ಭೂದೇವ ಮುಖೈಹಿ ವವಂದೇ. ಎಲ್ಲರೂ ಕೂಡ ಆಚಾರ್ಯ ಮಧ್ವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಾಕೆ? ಕುತೂಹಲಾರ್ದ್ರೈಹಿ, ನೀರಿನಲ್ಲಿ ಇಳಿದಾಗಿ ಹೇಗೆ ತಾನೇ ಬಟ್ಟೆ ಒದ್ದೆ ಆಗದೆ ಇರ್ಲಿಕ್ಕೆ ಸಾಧ್ಯ? ಹಾಗೆ ನೃದೇವ ಭೂದೇವ ಮುಖೈಹಿ, ನೃದೇವ ಅಂದ್ರೆ ಬ್ರಾಹ್ಮಣ, ನೃದೇವ ಭೂದೇವ ಮುಖೈಹಿ, ನೃದೇವರು ಅಂತ ಬಿಟ್ರೆ ರಾಜರು, ಭೂದೇವ ಅಂತ ಬಿಟ್ರೆ ಬ್ರಾಹ್ಮಣರು, ಇವರೇ ಮೊದಲಾಗಿರ್ತಕ್ಕಂತಹ ಮಹನೀಯರು ಮಧ್ವಾಚಾರ್ಯರ ಈ ಮಹಿಮೆಯನ್ನ ಕಂಡು ಅವರನ್ನ ಕೊಂಡಾಡಿ ಅವರನ್ನ ಸ್ತೋತ್ರವನ್ನ ಮಾಡಿದರಂತೆ ಆ ಸಂದರ್ಭದಲ್ಲಿ.